ಈ ತಿಂಗಳಿನಲ್ಲಿ ಹುಟ್ಟಿರುವಂತಹ ಹೆಣ್ಣಿನ ಗುಣ ಸ್ವಭಾವ ಹೀಗೆ ಇರುತ್ತದೆ. ಹೆಣ್ಣನ್ನು ಯಾರು ಅಷ್ಟು ಬೇಗ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಒಂದೊಂದು ತಿಂಗಳಿನಲ್ಲಿ ಹುಟ್ಟಿರುವ ಗುಣ ಸ್ವಭಾವ ಬೇರೆ ಬೇರೆಯಾಗಿರುತ್ತದೆ. ಆದರೆ ಯಾವ ತಿಂಗಳಿನಲ್ಲಿ ಹುಟ್ಟಿದ ಸ್ತ್ರೀಯು ಆ ತಿಂಗಳ ಆಧಾರದ ಮೇಲೆ ಅದರ ಗುಣ ಲಕ್ಷಣಗಳನ್ನು ತಿಳಿದುಕೊಳ್ಳಬಹುದು. ಜುಲೈ. ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಇವರು ಹೆಚ್ಚು ಅಂದವಾಗಿಯೂ ನಿಜಾಯಿತಿಯಾಗಿ ಇರುತ್ತಾರೆ. ಇವರು ಭೇದ ಭಾವ ತೋರಿಸುವುದಿಲ್ಲ. ಒಳ್ಳೆಯ ಬುದ್ಧಿ ಇರುತ್ತದೆ. ತಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಮರ್ಯಾದೆಯನ್ನು ಹೊಂದಿರುತ್ತಾರೆ. ಇವರಲ್ಲಿ ದಯೆ, ಕರುಣೆ ಗುಣಗಳು ಹೆಚ್ಚಾಗಿ ಇರುತ್ತದೆ. ಇವರು ಸಂಬಂಧಗಳನ್ನು ಉಳಿಸಿಕೊಳ್ಳುತ್ತಾರೆ. ಇವರಿಗೆ ನೋವು ಉಂಟಾದರೆ ಮಾಮೂಲು ಸ್ಥಿತಿಗೆ ಬರಲು ಬಹಳ ಸಮಯ ಹಿಡಿಸುತ್ತದೆ. ಆಗಸ್ಟ್. ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಇವರು ಒಳ್ಳೆಯ ಮನಸ್ತತ್ವವನ್ನು ಹೊಂದಿರುತ್ತಾರೆ. ಇವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ಇರುತ್ತದೆ. ಬುದ್ಧಿಶಕ್ತಿ ಹೆಚ್ಚಾಗಿ ಇರುತ್ತದೆ. ಇವರು ಹೆಚ್ಚು ಕ್ರಿಯಾಶೀಲತೆಯಿಂದ ಕೂಡಿದ್ದು ಎಲ್ಲರ ದೃಷ್ಟಿ ತಮ್ಮ ಮೇಲೆ ಇರಬೇಕೆಂದು ಭಾವಿಸುತ್ತಾರೆ. ಸೆಪ್ಟೆಂಬರ್. ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಇವರು ಕ್ರಮಶಿಕ್ಷಣದಿಂದ ಕೂಡಿದ್ದು ದಯೆ, ಕರುಣೆ ಇವರಲ್ಲಿ ಹೆಚ್ಚಾಗಿ ಇರುತ್ತದೆ. ಇವರಿಗೆ ಮೋಸ ಮಾಡಿದವರ ಪರವಾಗಿ ಪ್ರತೀಕಾರ ತೀರಿಸಿಕೊಳ್ಳುವವರೆಗೂ ಬಿಡುವುದಿಲ್ಲ. ಇವರು ನೋಡಲು ಸುಂದರವಾಗಿ ಇರುತ್ತಾರೆ. ಇವರು ನಿಜಾಯಿತಿ ಹಾಗೂ ಸೂಕ್ಷ್ಮವಾಗಿಯೂ ಇರುತ್ತಾರೆ. ಇವರನ್ನು ಮದುವೆಯಾಗುವ ವರನ ಬಗ್ಗೆ ನಿರೀಕ್ಷೆಯನ್ನು ಹೊಂದಿರುತ್ತಾರೆ. ಇವರ ಮನಸ್ಸಿನಲ್ಲಿ ಇರುವ ಬಯಕೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಇದರಿಂದ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಅಕ್ಟೋಬರ್. ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಇವರಲ್ಲಿ ಭಾವನೆಗಳು ಹೆಚ್ಚಾಗಿ ಇರುತ್ತದೆ. ಇವರು ಚಿಕ್ಕ ಚಿಕ್ಕ ವಿಷಯಗಳಿಗೆ ಭಯಭೀತರಾಗಿರುತ್ತಾರೆ. ಇವರ ಮನಸ್ಸು ತುಂಬಾ ಸುನ್ನಿತವಾಗಿ ಇರುತ್ತದೆ. ತಮ್ಮ ಭಾವನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ. ಈ ತಿಂಗಳಿನಲ್ಲಿ ಹುಟ್ಟಿದ ಸ್ತ್ರೀಯರನ್ನು ಕಂಡರೆ ಇತರರ ಸ್ತ್ರೀಯರಿಗೆ ಆಗುವುದಿಲ್ಲ. ಇವರನ್ನು ಕಂಡರೆ ಅಸೂಯೆ ಪಡುತ್ತಾರೆ. ಇವರು ಕೆಲವು ಬಾರಿ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ. ನವೆಂಬರ್. ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಇವರು ಹೆಚ್ಚು ಅಂದವಾಗಿ ಇರುವುದಲ್ಲದೆ ಹೆಚ್ಚು ಬುದ್ಧಿಯನ್ನು ಹೊಂದಿದವರಾಗಿರುತ್ತಾರೆ. ಸೂಕ್ಷ್ಮ ಸ್ವಭಾವದವರು. ಯಾರಾದರೂ ಇವರಲ್ಲಿ ಸುಳ್ಳು ಹೇಳಿದರೆ ಕೂಡಲೇ ಇವರು ಕಂಡು ಹಿಡಿಯುತ್ತಾರೆ. ಈ ತಿಂಗಳಿನಲ್ಲಿ ಹುಟ್ಟಿದ ಹೆಂಗಸರು ಇತರರಿಗೆ ಹೋಲಿಸಿದರೆ ಇವರು ಒಂದು ಹೆಜ್ಜೆ ಮುಂದೆ ಇರುತ್ತಾರೆ. ಡಿಸೆಂಬರ್. ಈ ತಿಂಗಳಿನಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಇವರುಗಳು ಮುಕ್ತವಾದ ಮನಸ್ಸನ್ನು, ಹೆಚ್ಚು ಬುದ್ಧಿಶಕ್ತಿಯನ್ನು, ಆರೋಗ್ಯವನ್ನು, ಒಳ್ಳೆಯ ಅದೃಷ್ಟವನ್ನು ಹೊಂದಿರುತ್ತಾರೆ. ಇವರಿಗೆ ಏನಾದರೂ ಸಮಸ್ಯೆ ಬಂದರೆ ಮೂಡು ಇಲ್ಲದಿದ್ದರೂ ಸಹ ಬೇಗನೆ ಮಾಮೂಲು ಸ್ಥಿತಿಗೆ ಹೇಗೆ ಬರಬೇಕೋ ಅವರಿಗೆ ಚೆನ್ನಾಗಿ ಗೊತ್ತು. ಇವರು ಎಂತಹ ಪರಿಸ್ಥಿತಿಯಲ್ಲಿಯೂ ಎದುರಿಸುವ ಬಲವನ್ನು ಹೊಂದಿರುತ್ತಾರೆ. ಇವರು ಯಾವಾಗಲೂ ಅಸಹನೆಗೆ ಗುರಿಯಾಗುತ್ತಾರೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಮ್ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.